ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನು ಇವತ್ತು ನಿಮಗೆ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವೀಗ ಬೇಸ್ ಲೈನ್ ಹಾಕ್ತಾ ಇದ್ದೀನಿ. ಬೇಸ್ ಲೈನಲ್ಲಿ ಏನಪ್ಪ ಮಾಡಬೇಕು ಅಂದರೆ, ಮೊದಲು ಸ್ಯಾರಿ ಎಡ್ಜಲ್ಲಿ ಅಂದರೆ ಸೀದಾ ಇಟ್ಕೊಂಡು ಎಡ್ಜಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟು ದಾರ ತೊಗೊಂಡು ಗಂಟು ಹಾಕಿದ್ಮೇಲೆ ದಾರನ ಸ್ಯಾರಿ ಸೆರ್ಗಿಗೆ ಲಾಕ್ ಮಾಡಿ. ಲಾಕ್ ಮಾಡಾದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಆದಮೇಲೆ ಕ್ರಿಸ್ಟಲ್ ಬೀಡ್ಸು ಒಂದು ಮೀಡಿಯಮ್ ಸೈಜ್, ನೀವು ಬೇಕಾದ್ರೆ ಸಣ್ಣ ದಪ್ಪ ನಿಮಗೆ ಹೇಗಿಷ್ಟ ಅನ್ಸುತ್ತೆ ಆಗ ಹಾಕೋಬೋದು. ಹಾಕಿ ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಚೈನು, ಅದಾದಮೇಲೆ ಸ್ಯಾರಿಗೆ ಲಾಕು, ಮತ್ತು ರಿಪೀಟ್. ಸ್ಯಾರಿ ಲಾಕ್ ಆದಮೇಲೆ ಒಂದು ಚೈನು ಮತ್ತು ಬೀಡ್ಸ್ ಆ್ಯಡ್ ಮಾಡಬೇಕು. ಬೀಡ್ಸ್ನ ಲಾಕ್ ಮಾಡಿದ್ಮೇಲೆ ಇನ್ನೊಂದು ಚೈನು, ಅಂದರೆ ಬೀಡ್ಸ್ ಆ್ಯಡ್ ಮಾಡಿದ್ಮೇಲೆ ಫಸ್ಟ್ಗೊಂದು ಚೈನು ಲಾಸ್ಟ್ಗೊಂದು ಚೈನ್ ಹಾಕೋಬೇಕು. ನಿಮಗೆ ಬೇಡ ಅನ್ಸಿದ್ರೆ ಡೈರೆಕ್ಟಾಗಿ ಕೂಡ ಲಾಕ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದೊಂದು ಚೈನ್ ತೊಗೊಂಡಿದ್ದೀನಿ. ಸೇಮ್ ಸ್ಟೆಪ್ಪು ಹೀಗೆ ಕಂಟಿನ್ಯೂ ಮಾಡಿ. ಇವಾಗ ನೋಡಿ, ಫಸ್ಟ್ ಸ್ಟೆಪ್ ಮುಗಿಯಕ್ಕೆ ಬಂದಿದೆ. ಈಗ ಇಲ್ಲಿ ಲಾಸ್ಟಲ್ಲಿ ಬೀಡ್ಸ್ ಆದಮೇಲೆ ಒಂದು ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ಸ್ಯಾರಿ ಲಾಕ್ ಆದಮೇಲೆ ಈಗ ಸ್ಯಾರಿ ಸೀದಾ ಇದೆ. ಈಗ ಉಲ್ಟಾ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಹಾಗೆ ಕಂಟಿನ್ಯೂ ಮಾಡೋಣ. ಈಗ ಸ್ಯಾರಿ ಉಲ್ಟಾ ಆಯಿತು, ನೀಡಲ್ ಹಾಗೆ ಇರುತ್ತೆ. ಈಗ ಇಲ್ಲಿ ಸ್ಟಾರ್ಟಿಂಗು 3 ಜಡೆ ಹಾಕ್ಕೊಳ್ಳಿ. ಈಗ 3 ಜಡೆ ಆದಮೇಲೆ ಡಬಲ್ ಕ್ರೋಶೆಟ್ ಹಾಕೋಬೇಕು. ಇಲ್ಲೇನು ಬೀಡ್ಸ್ ಪಕ್ಕ ಒಂದು ಚೈನ್ ಗ್ಯಾಪ್ ಇತ್ತು, ಅಲ್ಲಿ ಡಬಲ್ ಕ್ರೋಶೆಟ್. ಆ ಲೆಂತ್ಗೆ ಬೇಕು ಅಂತಲೇ 3 ಚೈನ್ ಹಾಕಿರ್ತೀವಿ. ಡಬಲ್ ಕ್ರೋಶ ಆದಮೇಲೆ ಬೀಡ್ಸ್ ಲೆಂತ್ಗೆ ಎಷ್ಟು ಬೇಕು, ನೀವು ಯಾವ ಬೀಡ್ಸ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 2 ಜಡೆ ಹಾಕೋತಾ ಇದ್ದೀನಿ. ಜಡೆ ಆದಮೇಲೆ ಮತ್ತೆ ಈ ಬೀಡ್ಸ್ ಪಕ್ಕ ಎಂಡಲ್ಲಿ ಸಿಂಗಲ್ ಕ್ರೋಶೆಟು. ಏನು ನಿಮಗೆ ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶ ಬರುತ್ತೆ, ಬೀಡ್ಸ್ ಜಾಗದಲ್ಲಿ ಜಡೆ ಬರುತ್ತೆ. ಮತ್ತು ಒಂದು ಜಡೆ, ಈ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್. ಈಗ ಮತ್ತೆ ಬೀಡ್ಸ್ ಜಾಗದಲ್ಲಿ 2 ಜಡೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಲಾಸ್ಟಲ್ಲಿ 2 ಚೈನ್ ಆದಮೇಲೆ ಇಲ್ಲಿ ಲಾಸ್ಟ್ ಬೀಡ್ಸ್ ಪಕ್ಕ ಏನಿದೆ ಗ್ಯಾಪು ಅಲ್ಲಿ ಡಬಲ್ ಕ್ರೋಶೆಟ್ ಹಾಕ್ಕೊಂಡು, ಅದಾದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಕಟ್ ಮಾಡಿ ಇದನ್ನು ಹೀಗೆ ಎಳ್ಕೊಂಡು ಈ ಸ್ಟೆಪ್ನ ಎಂಡ್ ಮಾಡ್ತೀನಿ. ಈಗ ಇಲ್ಲಿ ಆಲ್ರೆಡಿ 2 ಸ್ಟೆಪ್ಸ್ ಬಂದಿದೆ, ಹೀಗೆ ಕಾಣಿಸ್ತಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕೋಣ. 6 ಎಳೆ ದಾರಕ್ಕೆ ಬೀಡ್ಸ್ನ ಈಗ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿನ ಸೀದಾ ಇಟ್ಕೊಂಡು ಸ್ಟಾರ್ಟಿಂಗು ನೀವು ಎಲ್ಲಿ ಕುಚ್ಚನ್ನ ಸ್ಟಾರ್ಟ್ ಮಾಡಿದ್ರಿ, ಈಗ ಲಾಸ್ಟ್ ಎಂಡ್ ಏನಾಗಿದೆ ನೀವು ಇಲ್ಲಿಗೆ ಮಾಡ್ಕೋಬಾರ್ದು, ಇಲ್ಲಿಂದನೇ ಲಾಕ್ ಮಾಡ್ಕೋಬೇಕು. ಈಗ ಈ ಸ್ಟೆಪ್ನ ನಿಮಗೆ ಸ್ಟೆಪ್ಸು ತುಂಬ ಆಯ್ತಾ ಆ ಸ್ಟೆಪ್ದು ಎಂಡ್ ಏನಿದೆ ಅಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, 2 ಏನು ಚೈನ್ ಹಾಕಿದೆ 3 ಚೈನ್ ಒಳಗಡೆ ಹೋಗಿ ನಾನು ಈ ದಾರ ಎಳ್ಕೊಂಡು ಇಲ್ಲಿ 2 ಗಂಟು ಹಾಕೋತಿದ್ದೀನಿ. ಈಗ ಗಂಟಾಕಾದ್ಮೇಲೆ ಸೇಮ್ ಹೋಲಲ್ಲಿ ನೀವು, ನಾನು ಯಾವುದೇ ಕಂಬದ ಮೆಷರ್ಮೆಂಟ್ ಬೇಕು ಅಂದರೆ 3 ಚೈನ್ ಅಂತೂ ಹಾಕೋತೀನಿ. ನಾನು ಇಲ್ಲಿ ಈಗೂ ಕೂಡ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈಗ ನಾನು ಡಬಲ್ ಕ್ರೋಶೆಟ್ ಹಾಕೋತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ ನಿಮಗೆ ಹತ್ತತ್ರ ಬೇಕು ಅಂದರೆ 2ಕ್ಕೆ 3ಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು 3 or 4 ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ಈಗ 4ನೇ ಕಂಬಕ್ಕೆ ಬೀಡ್ಸ್ನ ಹೀಗೆ ತಳ್ಕೋಬೇಕು. ಕ್ರೋಶದಿಂದ ಹೀಗೆ ಸುತ್ತಕೊಂಡು ನೀವು ಹೀಗೆ ಹಾಕಿ ತೊಗೊಂಡಾಗ ಬೀಡ್ಸ್ ಇಲ್ಲಿ ಬಂದಿರುತ್ತೆ. ಅದಾದಮೇಲೆ ನೀವು 2ರಲ್ಲಿ ಒಂದು ತೊಗೋಬೇಕು. ಅದಾದಮೇಲೆ ಮತ್ತೆ ಕಂಬ ಸೇಮ್ ಕಂಟಿನ್ಯೂ ಮಾಡಬೇಕು. 4 ಕಂಬ 1 ಬೀಡ್ಸು, ಹೀಗೆ 4 ಕಂಬ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ ತಳ್ಕೊಂಡು ಮತ್ತೆ ಹಾಕೊಳ್ಳಿ. ನಿಮಗೆ ಇನ್ನೂ ಹತ್ರ ಬೇಕು ಅಂದರೆ 2ಕ್ಕೆ 3ಕ್ಕೆ ಇಲ್ಲ ಒಂದೊಂದಕ್ಕೂ ಹಾಕೋಬೋದು. ಹೀಗೆ 4 ಕಂಬ. ಈಗ ಡಿಸೈನ್ ಎಂಡ್ ಆಗಕ್ಕೆ ಬಂದಿದೆ. ಈಗ ಲಾಸ್ಟಲ್ಲಿ 1 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ.
ಈ ಬೀಡ್ಸ್ನ ಹಾಕ್ಕೊಂಡು ನಾನು ಇದೇ ಕಲರಲ್ಲಿ ನೆಕ್ಸ್ಟ್ ಸ್ಟೆಪ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಹೀಗೆ ಉಲ್ಟಾ ಮಾಡ್ಕೋಬೇಕು. ಸ್ಯಾರಿನ ಕ್ರೋಶ ಹಾಗೆ ಇರುತ್ತೆ, ಸ್ಯಾರಿ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ನೋಡಿ 5 ಚೈನ್ ಹಾಕಿದ್ದೀನಿ. ಇಲ್ಲಿ ಸ್ಯಾರಿನ ಉಲ್ಟಾ ಮಾಡ್ಕೊಂಡು ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಕಟ್ ಮಾಡಿ ಸೀದಾಯಿಂದನೂ ಹಾಕ್ಬೋದು. 5 ಚೈನು ಲಾಕು, ಮತ್ತು 5 ಚೈನು 3 4 5 ಚೈನು ಲಾಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡೋದಷ್ಟೇ, ಅದೇನು ಕೌಂಟಿಂಗ್ ಇರಲ್ಲ. ನೆಕ್ಸ್ಟಿಗೆ 6 ಚೈನ್ ಹಾಕೋತಾ ಇದ್ದೀನಿ, ಅಲ್ಲಿಗೆ ಆರ್ಚ್ ಬರುತ್ತೆ. 6 ಚೈನು, ಆಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಈಗ ನೆಕ್ಸ್ಟಲ್ಲಿ 5 ಚೈನು 3 ಟೈಮ್ಸ್ ಹಾಕೋಬೇಕು. 5 ಚೈನ್ 3 ಟೈಮ್ಸು, 6 ಚೈನ್ 1 ಟೈಮ್ಸು. ಲಾಸ್ಟಲ್ಲೂ ಅಷ್ಟೇ 5 ಚೈನ್ 2 ಟೈಮ್ಸ್ ಬರಬೇಕು. ಈ ಎಂಡು ಆ ಎಂಡಲ್ಲಿ ಆ ಥರ ಬರೋ ಥರ ಹಾಕಿ. ಈ ಮಿಡಲಲ್ಲೆಲ್ಲ 5 ಚೈನು 3 ಸಲ ಬರಲಿ. ಆವಾಗ ನಿಮಗೆ ಆರ್ಚು ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡಿ. ಈಗ 5 ಚೈನು 3 ಸಲ ಆಗಿದೆ. ಲಾಕ್ ಮಾಡ್ತಾಯಿನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ. ನೆಕ್ಸ್ಟು ಈಗ ಮತ್ತೆ 6 ಚೈನು, ಹೀಗೆ ಕಂಟಿನ್ಯೂ ಮಾಡಿ. 5 ಚೈನು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ, ಅದಾದಮೇಲೆ 6 ಚೈನು 1 ಸಲ, ಅದಾದಮೇಲೆ ಮಿಡಲಲ್ಲೆಲ್ಲ 5 ಚೈನ್ 3 ಸಲ, 6 ಚೈನ್ 1 ಸಲ, ಲಾಸ್ಟಲ್ಲಿ ಕೂಡ 5 ಚೈನ್ 2 ಸಲ ಬರೋ ಥರ ಹಾಕ್ಕೋಬೇಕು. ಹೀಗೆ ಕಂಟಿನ್ಯೂ ಮಾಡಿ. ಈಗ ನೋಡಿ ಲಾಸ್ಟಲ್ಲಿ 5 ಚೈನ್ 2 ಟೈಮ್ಸ್ ಹಾಕ್ಕೊಂಡು ಫುಲ್ ಎಂಡಲ್ಲಿ ಬಂದು ಲಾಕ್ ಮಾಡ್ತಾಯಿನಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು 1 ಚೈನ್ 2 ಚೈನ್ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ. ಅದಾದಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಕಟ್ ಮಾಡಿ. ಈಗ ನೋಡಿ ನಾನು ನೆಕ್ಸ್ಟು ಆರ್ಚ್ನ ಗ್ರೀನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬೇಸ್ ಲೈನೂ ಗ್ರೀನ್ ಕಲರಲ್ಲಿ ಹಾಕ್ಕೋಬೋದು. ಈಗ ಗಂಟಾಕಾದ್ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ವರೆಗೂ ಲಾಕ್ ಮಾಡ್ಕೊಳ್ಳಿ. ಹಾಗೆ 5 ಚೈನ್ನ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಹೀಗೆ ಸಿಂಗಲ್ ನಾಟ್ ಹಾಕ್ಕೊಂಡು 2 ಟೈಮ್ಸ್ ಹಾಕೊಳ್ಳಿ. ಸಿಂಗಲ್ ನಾಟ್ 2 ಟೈಮ್ಸ್ ಹಾಕಾದ್ಮೇಲೆ 6 ಚೈನ್ ಇರುತ್ತಲ್ಲ ಆ ಮನೆಗೆ ಕಂಬನ ಹಾಕೋಬೇಕು. ಅದಕ್ಕೆ ಒಂದು ಹಾಕುವಾಗ ಎಷ್ಟು ಕಂಬ ಇಡಿಸುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಅದಾದಮೇಲೆ ಎಲ್ಲದಕ್ಕೂ ಅಷ್ಟೇ ಹಾಕ್ಕೊಂಡು ಬರಬೇಕು. ಮಿನಿಮಮ್ 14 ಅಂತೂ ಇಡಿಸುತ್ತೆ. ಅದ್ರ ಮೇಲೆ ಎಷ್ಟಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ನೋಡಿ ಈ 6 ಚೈನ್ ಗ್ಯಾಪಲ್ಲಿ 16 ಕಂಬ ಆಗಿದೆ. 16 ಕಂಬ ಆದಮೇಲೆ ಈಗ ನೀವು ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ನಾಟ್ ಆದಮೇಲೆ ಲಾಕ್ ಒಳಗಡೆ ಲಾಕು, ಮತ್ತು 5 ಚೈನ್ ಸೇಮ್ ಹಾಕ್ಕೋಬೇಕು. 5 ಚೈನ್ ಹಾಕಿ ನೆಕ್ಸ್ಟು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ನಾಟು, 2 ಸಿಂಗಲ್ ನಾಟು, ಮತ್ತು 6 ಚೈನ್ ಗ್ಯಾಪಲ್ಲಿ 16 ಕಂಬನ ಹಾಕ್ಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೋಡಿ ಈಗ 16 ಡಬಲ್ ಕ್ರೋಶ ಆಗಿದೆ. ಅದಾದಮೇಲೆ ಲಾಕ್ ಮಾಡಿಕೊಂಡು ಮಾಮೂಲಿ ಥರ ಇನ್ನೊಂದು ಸಿಂಗಲ್ ಲಾಕ್ ಮಾಡಿಕೊಂಡು ಲಾಕ್ ಒಳಗಡೆ ಒಂದು ಲಾಕ್ ಮಾಡಿ ಮತ್ತು 5 ಚೈನ್ ಹಾಕಿ ಲಾಸ್ಟಲ್ಲಿ ಎಂಡ್ ಮಾಡಿ. ನಿಮಗೆ ಲಾಸ್ಟಲ್ಲಿ ಅದಕ್ಕೆ ಹೇಳಿದ್ದು 5 ಚೈನ್ 2 ಟೈಮ್ಸ್ ಬಂದರೆ ನಿಮಗೆ ಆರ್ಚ್ ಅನ್ನೋದು ಹೀಗೆ ಫಿನಿಶಿಂಗ್ ಆಗಿ ಬಂದು ನೆಕ್ಸ್ಟ್ ಸ್ಟೆಪ್ಗೆ ಈಸಿ ಆಗುತ್ತೆ. ಇದು ಸ್ಯಾರಿನ ಉಲ್ಟಾಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ನಾನಿಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮತ್ತೆ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಇಲ್ಲಿ ಗ್ರೀನು ಪಿಂಕು ಮತ್ತು ಗ್ರೀನು ಈಗ ಪಿಂಕು, ಒಂದೊಂದು ಸ್ಟೆಪ್ನು ಒಂದೊಂದು ಡಿಫ್ರೆಂಟಾಗಿ ಬೇರೆ ಬೇರೆ ಕಲರಲ್ಲೇ ಹಾಕ್ತಾಯಿದ್ದೀನಿ. ನೀವು ಒಂದೇ ಕಲರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸೇಮ್ ಡಿಸೈನ್ ಹಾಗೆ ಕಾಣಿಸ್ತಿರುತ್ತೆ. ಹೀಗಿದ್ದಾಗ ನಿಮ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ಈಗ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲಾಕ್ ಆಯಿತು. 5 ಚೈನು ಲಾಕ್ ಎಲ್ಲಿ ಮಾಡ್ಕೊಂಡಿದ್ದೀರಾ
ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಉಲ್ಟಾದಲ್ಲಿ ಈ ಕಂಬನ ಹಾಕ್ತಾಯಿದ್ದೀನಿ ನಾನು. ಒಂದು ಸಿಂಗಲ್ ಲಾಕ್ ಏನಿತ್ತು ಅಲ್ಲಿ ಮಾತ್ರ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನೀವು ಇಲ್ಲಿ ಏನು ಚೈನ್ ಗ್ಯಾಪ್ ಇರುತ್ತೆ ಆ ಚೈನ್ ಒಂದೊಂದ್ರ ಗ್ಯಾಪಲ್ಲೂ ಒಂದೊಂದು ಕಂಬನ ಹಾಕೋಬೇಕು. ಹೀಗೆ ಎಲ್ಲ ಕಂಬಕ್ಕೂ ಮತ್ತೆ ಆ ಕಂಬದ ಮಧ್ಯೆ ಬರೋ ಗ್ಯಾಪಲ್ಲಿ ನಿಮಗೆ ಉಲ್ಟಾ ತೊಗೊಂಡಾಗ ಅದು ಹೋಲ್ ನೀಟಾಗಿ ಕಾಣಿಸ್ತಿರುತ್ತೆ ನೋಡಿ. ಇಲ್ಲಿ ಇದು ಹೋಲ್ ಅನ್ನೋದು ನಿಮ್ಗೆ ನೀಟಾಗಿ ಕಾಣಿಸ್ತಿರುತ್ತೆ. ಆವಾಗ ಅದರೊಳಗಡೆ ಈಸಿಯಾಗಿ ಬರುತ್ತೆ ನಿಮಗೆ. ಈಗ ಒಂದೊಂದು ಆರ್ಚಲ್ಲೂ ಕಂಬ ಆದಮೇಲೆ ಲಾಸ್ಟ್ ನೀವೇನು ಸಿಂಗಲ್ ಇದು ಲಾಕ್ ಮಾಡಿದರೆ ಅದರೊಳಗಡೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತು ಒಂದು ಸ್ಕಿಪ್ ಮಾಡಿ ಇಲ್ಲಿ 5 ಚೈನಲ್ಲಿ ಲಾಕ್ ಮಾಡಿ, ಮತ್ತು 5 ಚೈನು ಲಾಕು, ಮತ್ತು ಇಲ್ಲೇನು ನಿಮಗೆ ಲಾಕ್ ಮಾಡಿದ್ರಿ ಸಿಂಗಲ್ಲಾಗಿ ಅಲ್ಲಿ ಮತ್ತೆ ಲಾಕು, ಆಮೇಲೆ ಮತ್ತೆ ಕಂಬ. ಹೀಗೆ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ. ಈಗ ನೋಡಿ ಲಾಸ್ಟಲ್ಲಿ 5 ಚೈನ್ ಹಾಕಿ ಎಂಡಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಯಾರಿನ ಸೀದಾಯಿಂದ ಹಾಕೊಳ್ಳೋಣ. ಈಗ ನೋಡಿ ಲಾಕ್ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಸ್ಟಾರ್ಟಿಂಗಲ್ಲಿ ಹಾಕೋಬೇಕು. ಈಗ ನಾವಿಲ್ಲಿ 5 ಚೈನ್ ಲಾಕ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ 2 ಕಂಬ ಬಿಟ್ಟು ಎರಡನೇದರಲ್ಲಿ 5 ಕಂಬನ ಹಾಕೋಬೇಕು. ಒಂದೇ ಕಂಬದೊಳಗಡೆ 5 ಕಂಬ ಹಾಕೋಬೇಕು ನೋಡಿ. ಹೀಗೆ ಒಂದೇ ಕಂಬದ ಹೋಲ್ ಏನಿದೆ ಆ ಕಂಬದ ಹೋಲ್ ಒಳಗಡೆ 5 ಕಂಬ ಹಾಕ್ತಿದ್ದೀನಿ ನಾನಿವಾಗ. 4 5 ಇದಾದಮೇಲೆ ನೆಕ್ಸ್ಟು ಒಂದು ಕಂಬ ಬಿಟ್ಟು ಎರಡನೇದರಲ್ಲಿ ಹೋಗಿ ಈಗ ಲಾಕ್ ಮಾಡಿದೆ. ಈಗ ನೋಡಿ ಒಂದು ಲೀಫ್ ಥರ ಕಾಣಿಸ್ತಿರತ್ತೆ. ಇವಾಗ ಇದೇ ಥರ ಒಂದು ಇಲ್ಲ 2 ಕಂಬ ಬಿಟ್ಟು ನೀವು ನೋಡ್ಕೊಳ್ಳಿ, ನೋಡ್ಕೊಂಡು ಹಾಕಿ. ನಾನಿಲ್ಲಿ ಒಂದು ಕಂಬ ಬಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಲಾಕ್ ಮಾಡುವಾಗೂ ಅಷ್ಟೇ ಒಂದು ಕಂಬ ಬಿಟ್ಟು ಲಾಕ್ ಮಾಡ್ತಿದ್ದೀನಿ. ಆದರೆ ನೀವು ಆ ಕಂಬದೊಳಗಡೆ 5 ಕಂಬನೂ ಹಾಕೋಬೇಕು. ಆವಾಗ ನಿಮಗೆ ಫೆದರ್ ಥರ ಲೀಫ್ ಥರ ಶೇಪಲ್ಲಿ ನಿಮಗೆ ಡಿಸೈನು ಫಿನಿಶಿಂಗ್ ಅನ್ನೋದು ಬರುತ್ತೆ. ಆಮೇಲೆ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಇದು ಲೀಫ್ ಡಿಸೈನು ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅದರಲ್ಲೂ ಇದು ಗ್ರೀನ್ ಕಲರ್ ಬಂದಿರೋದ್ರಿಂದ ಲೀಫ್ ಡಿಸೈನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ ಹೀಗೆ ಒಂದು ಕಂಬ ಗ್ಯಾಪಲ್ಲಿ 5 ಚೈನ್ ಹಾಕಿ ನೆಕ್ಸ್ಟ್ ಕಂಬದಲ್ಲಿ ಲಾಕ್ ಮಾಡಿ ಹೀಗೆ ಪೆಟಲ್ಸ್ ಥರ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಲಾಕಿಂದ ಮುಂದೆ ನೀವು ಲಾಕ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ಪೇಸ್ ತುಂಬ ದೊಡ್ಡದಾಗಿ ಬೇಕಾಗುತ್ತೆ. ಅದು ಆದಮೇಲೆ 5 ಚೈನ್ ಲಾಕ್ ಏನಿತ್ತು ಅದರಿಂದ ಮುಂದೆ ಲಾಕ್ ಮಾಡಿ, ಅದಾದಮೇಲೆ 1 2 ಚೈನ್ ಹಾಕಿ ಲಾಕ್ ಮಾಡಿ, ಅದಾದಮೇಲೆ ನೀವು ಮತ್ತೆ ಡೈರೆಕ್ಟಾಗಿ ಇಲ್ಲಿಂದ ಕಂಬನ ಒಂದು ಕ್ರೋಶ ಬಿಟ್ಟು ನೆಕ್ಸ್ಟ್ ಕಂಬನ ಇಲ್ಲಿ ಹಾಕಿ 5 ಕಂಬ ಹಾಕಿ ಲಾಕ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ಹೀಗೆ ಈ ಡಿಸೈನ್ನ ಕಂಟಿನ್ಯೂ ಮಾಡಿ. ಈಗ ನೋಡಿ ಲಾಸ್ಟಲ್ಲಿ 4 ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ ಮತ್ತೆ ಇಲ್ಲಿ ಎಡ್ಜಲ್ಲಿ ಲಾಕ್ ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಕೂಡ 2 ಚೈನ್ ಹಾಕಿ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ನೋಡಿ ಒಂದೊಂದರಲ್ಲೂ 5 ಪೆಟಲ್ಸ್ ಬಂದಿದೆ. ಇವಾಗ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ನಾನು ಇದಕ್ಕೆ ಬೀಡ್ಸ್, ಚೈನ್ ಮತ್ತು ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಲರಲ್ಲಿ ಒಂದೊಂದು ಕುಚ್ಚನ್ನ ಕಟ್ಟಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕಲರಲ್ಲಿ ಇಲ್ಲ ಹಾಫ್ ಕೂಡ ಕಟ್ಕೋಬೋದು. ಇದಕ್ಕೆ ನೀವು 1500ಇಂದ 2000ವರೆಗೂ ಕೂಡ ಚಾರ್ಜ್ ಮಾಡ್ಬೋದು. ಎಲ್ಲೂ ಕೂಡ ರಿಂಕಲ್ಸ್ ಆಗಲಿ ಎಳ್ಕೊಂಡಿರೋದಾಗಲಿ ಕಾಣಿಸ್ತಿಲ್ಲ ಅಲ್ವಾ. ಹೀಗೆ ನೀವು ಯಾವುದೇ ಡಿಸೈನ್ ಹಾಕಿದ್ರೂ ಕೂಡ ನೀವು ಅದನ್ನು ಬ್ಯಾಲೆನ್ಸ್ ಮಾಡೋದು ನಿಮ್ಮ ಕೈಲಿರುತ್ತೆ. ನಾವು ಏನೇ ಹೇಳ್ಬೋದು, ನಿಮಗೆ ಸ್ಯಾರಿ ಹಾಕುವಾಗ ದಾರದಿಂದನೋ ಇಲ್ಲ ಬೀಡ್ಸಿಂದನೋ ಲೂಸ್ ಆಗೋದು ಇಲ್ಲ ಟೈಟ್ ಆಗ್ತಾ ಬರೋದು ಎಲ್ಲ ಆಗ್ತಿರುತ್ತೆ. ಅವಾಗ ನೀವು ಅದನ್ನು ಒಂದು ಕಂಬ ಇಲ್ಲ ಚೈನಲ್ಲಿ ಏನು ಬೇಕಾದರೂ ಚೇಂಜಸ್ ಮಾಡಿ ಹೀಗೆ ನೀಟಾಗಿ ಕುಚ್ಚು ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು.
ನೋಡ್ತಿದ್ದೀರಲ್ವಾ ಡಿಸೈನ್ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಫ್ಲವರ್ ಪೆಟಲ್ಸ್ ಥರ ಎಡ್ಜಲ್ಲಿ ನಿಮಗೆ ಆರ್ಚ್ ಬದಲು ಪೆಟಲ್ ಶೇಪಲ್ಲಿ ತುಂಬ ನೀಟಾಗಿ ಅನಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡ್ಗೆ ಅಂತೂ ಹೇಳಿ ಮಾಡಿಸಿದಂಥ ಡಿಸೈನು. ನಿಮ್ಗೆ ಬೇಕಿದ್ರೆ ಇಲ್ಲಿ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.